ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಈ ರೀತಿ ಟೆಡಿ ಬೇರ್ ಹೆಡ್ದು ಕಿಚನ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಿದ್ದೀನಿ. ಸ್ಟಾರ್ಟಿಂಗ್ ನಾನಿಲ್ಲಿ ಮ್ಯಾಜಿಕ್ ರಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಮ್ಯಾಜಿಕ್ ರಿಂಗ್ ಒಳಗಡೆ 6 ಸಿಂಗಲ್ ಕ್ರೋಶಗಳನ್ನ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ಟಿಚ್ ಮಾರ್ಕರ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ ಮಾರ್ಕರ್ನ ಹಾಕೊಂಡು 6 ಸಿಂಗಲ್ ಕ್ರೋಶಗಳನ್ನ ಹಾಕೊಳ್ಬೇಕು. ಫಸ್ಟ್ ಸ್ಟಿಚ್ಗೆ ಸ್ಟಿಚ್ ಮಾರ್ಕರ್ನ ಹಾಕಿದ್ದೀನಿ ನೋಡಿ. ಇವಾಗ 6 ಸಿಂಗಲ್ ಕ್ರೋಶಗಳನ್ನ ಹಾಕೊಂಡಿದ್ದೀನಿ. ಸ್ಟಿಚ್ ಮಾರ್ಕರ್ನ ಈ ರೀತಿ ತೆಕ್ಕೊಂಡು ನೆಕ್ಸ್ಟ್ ಇವಾಗ ಎರಡನೇ ರೌಂಡು, ಫಸ್ಟ್ ರೌಂಡ್ ಅಲ್ಲಿ 6 ಸಿಂಗಲ್ ಕ್ರೋಶ ಹಾಕೊಂಡಿದ್ವಿ. ಎರಡನೇ ರೌಂಡ್ ಅಲ್ಲಿ ಈಗ ಒಂದೊಂದು ಸಿಂಗಲ್ ಕ್ರೋಶನಲ್ಲಿ ಎರಡೆರಡು ಸಿಂಗಲ್ ಕ್ರೋಶಗಳನ್ನ ಹಾಕೊಳ್ಬೇಕು. ಟೋಟಲ್ 12 ಸ್ಟಿಚಸ್ ಬರುತ್ತೆ ನೋಡಿ. ಇಲ್ಲೂ ಸಹ ಮೊದಲನೇ ಸ್ಟಿಚ್ಗೆ ನಾನು ಸ್ಟಿಚ್ ಮಾರ್ಕರ್ನ ಹಾಕ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಗೆ ಎಲ್ಲಿಂದ ಸ್ಟಾರ್ಟ್ ಮಾಡಿದೀವಿ ಆ ಒಂದು ರೌಂಡ್ನ ಅಂತ ಹೇಳಿ ನಮ್ಗೆ ಗೊತ್ತಾಗಬೇಕು. ಹಾಗಾಗಿ ಈಗ ನೋಡಿ, ಸೇಮ್ ಅದೇ ಸಿಂಗಲ್ ಕ್ರೋಶನಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಹಾಕೊಂಡೆ. ಅದೇ ರೀತಿ 6 ಸಿಂಗಲ್ ಕ್ರೋಶಗಳಲ್ಲಿ ಎರಡೆರಡು ಸಿಂಗಲ್ ಕ್ರೋಶಗಳನ್ನ ಹಾಕೊಳ್ಬೇಕು. ಟೋಟಲ್ 12 ಸಿಂಗಲ್ ಕ್ರೋಶಗಳು ಬರಬೇಕು ನಮ್ಗೆ ಈ ಲೈನ್ ಕಂಪ್ಲೀಟ್ ಆಗೋಷ್ಟರಲ್ಲಿ. ಪೂರ್ತಿ ಇದೇ ತರ ರೌಂಡ್ ಫಿನಿಶ್ ಮಾಡ್ಕೊಳ್ಬೇಕು. ಈಗ ಮತ್ತೆ ಸ್ಟಿಚ್ ಮಾರ್ಕರ್ನ ತೆಕ್ಕೊಂಡು ಮೂರನೇ ರೌಂಡ್ ಅಲ್ಲಿ ನಾನು ಒಂದು ಸಿಂಗಲ್ ಕ್ರೋಶ ಮತ್ತೆ ಇನ್ನೊಂದು ಇನ್ಕ್ರೀಸ್ ಸ್ಟಿಚ್ ಅಂತ ಹೇಳಿದ್ರೆ, ನೆಕ್ಸ್ಟ್ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಹಾಕೊಂಡು ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶನಲ್ಲಿ 2 ಸಿಂಗಲ್ ಕ್ರೋಶಗಳನ್ನ ಹಾಕೊಳ್ತೀವಿ ನೋಡಿ. ಇವಾಗ ನೆಕ್ಸ್ಟ್ 2 ಸಿಂಗಲ್ ಕ್ರೋಶಗಳನ್ನ ಹಾಕೊಳ್ತಾ ಇದ್ದೀನಿ. ಇದೇ ರೀತಿ ರಿಪೀಟ್ ಮಾಡ್ಬೇಕಾಗತ್ತೆ. ಒಂದು ಸಿಂಗಲ್ ಕ್ರೋಶ ನೆಕ್ಸ್ಟ್ 2 ಸಿಂಗಲ್ ಕ್ರೋಶಗಳು. ಒಂದೇ ಚೈನ್ ಅಲ್ಲಿ ನಾವು 2 ಸಿಂಗಲ್ ಕ್ರೋಶಗಳನ್ನ ಹಾಕೊಳ್ಳೋದು ಇನ್ಕ್ರೀಸ್ ಸ್ಟಿಚ್ ಅಂತ ಹೇಳಿ. ಒಂದು ಸಿಂಗಲ್ ಕ್ರೋಶ, ಇನ್ನೊಂದು ಇನ್ಕ್ರೀಸ್ ಸ್ಟಿಚ್. ಇದೇ ರೀತಿ ಪೂರ್ತಿ ರೌಂಡ್ ಕಂಪ್ಲೀಟ್ ಮಾಡಬೇಕು. ಈ ರೌಂಡ್ ಅಲ್ಲಿ 18 ಸಿಂಗಲ್ ಕ್ರೋಶಗಳು ಇರುತ್ತೆ. ನೀವು ಪ್ರತಿ ರೌಂಡ್ ಅನ್ನು ಸಹ ಒಂದ್ಸತಿ ಕೌಂಟ್ ಮಾಡ್ಕೊಳ್ಳಿ, ಆವಾಗ ನಿಮ್ಗೆ ಕನ್ಫ್ಯೂಸ್ ಆಗೋದಿಲ್ಲ. ಈಗ 4ನೇ ರೌಂಡಿಗೆ ನಾನು 2 ಸಿಂಗಲ್ ಕ್ರೋಶ ಮತ್ತೆ ಒಂದು ಇನ್ಕ್ರೀಸ್ ಸ್ಟಿಚ್ ಅನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ 2 ಸಿಂಗಲ್ ಕ್ರೋಶಗಳನ್ನ ಹಾಕೊಂಡೆ. ಈಗ ನೆಕ್ಸ್ಟ್ ಸ್ಟಿಚ್ಗೆ 2 ಸಿಂಗಲ್ ಕ್ರೋಶಗಳನ್ನ ಹಾಕ್ತಾ ಇದ್ದೀನಿ. ಇವಾಗ ಮತ್ತೆ 2 ಸಿಂಗಲ್ ಕ್ರೋಶಗಳು. ಈಗ ಸೇಮ್ ಒಂದೇ ಸ್ಟಿಚ್ ಅಲ್ಲಿ ನಾನು ಇವಾಗ 2 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದ್ದೀನಿ, ಅಂದ್ರೆ ಒಂದು ಇನ್ಕ್ರೀಸ್ ಸ್ಟಿಚ್. ನೋಡಿ, ಈ ರೀತಿ ಪೂರ್ತಿ ರೌಂಡ್ ಕಂಪ್ಲೀಟ್ ಮಾಡಿಕೊಂಡು ಈಗ 5ನೇ ರೌಂಡ್ಗೆ ನಾನು 3 ಸಿಂಗಲ್ ಕ್ರೋಶಗಳನ್ನ ಹಾಕೊಳ್ತಾ ಇದ್ದೀನಿ.
ನೋಡಿ ಒಂದು ಸಿಂಗಲ್ ಕ್ರೋಶ ಹಾಕಿ ಸ್ಟಿಚ್ ಮಾರ್ಕರ್ನ ಹಾಕೊಂಡೆ. ಈಗ ನೆಕ್ಸ್ಟ್ ಸಿಂಗಲ್ ಕ್ರೋಶ, ಮತ್ತೆ ಸಿಂಗಲ್ ಕ್ರೋಶ. ಇವಾಗ ಒಂದು ಇನ್ಕ್ರೀಸ್ ಸ್ಟಿಚ್. ಇದೇ ರೀತಿ ಪೂರ್ತಿ ರೌಂಡ್ ಕಂಪ್ಲೀಟ್ ಮಾಡಿಕೊಂಡೆ. ಈಗ ನಾನು ನೆಕ್ಸ್ಟ್ ಎಲ್ಲಾ ಸಿಂಗಲ್ ಕ್ರೋಶನಲ್ಲೂ ಸಹ ಸಿಂಗಲ್ ಕ್ರೋಶಗಳನ್ನ ಹಾಕೊಂಡು ಬರ್ತಿದ್ದೀನಿ. ಯಾವುದು ಇನ್ಕ್ರೀಸ್ ಸ್ಟಿಚಸ್ನ ಹಾಕೊಳ್ತಾ ಇಲ್ಲ. ಇದೇ ರೀತಿ ಪೂರ್ತಿ ರೌಂಡ್ ಕಂಪ್ಲೀಟ್ ಮಾಡಿಕೊಂಡು ಇವಾಗ ಸ್ಟಿಚ್ ಮಾರ್ಕರ್ನ ತೆಗೆದು ನೋಡಿ ಈ ಒಂದು ಥ್ರೆಡ್ಡಿಗೆ ಹಾಕ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾವು ಇವಾಗ ಕೀ ಚೈನ್ ಅನ್ನ ಅಟ್ಯಾಚ್ ಮಾಡಬೇಕು. ನೋಡಿ ಈ ರೀತಿ ಕೀ ಚೈನ್ ತಗೊಂಡಿದ್ದೀನಿ ನಾನು. ಈ ರೀತಿ ಫಸ್ಟ್ ನಾವು ಸ್ಟಾರ್ಟಿಂಗು ಮ್ಯಾಜಿಕ್ ರಿಂಗ್ ಮಾಡ್ಕೊಳ್ಳುವಾಗ ಥ್ರೆಡ್ ಬಿಟ್ಟಿದ್ವಲ್ಲ, ಅದಕ್ಕೆ ದಪ್ಪ ಕಣ್ಣಿನ ಸೂಜಿನ ಪೋಣಿಸ್ಕೊಂಡು ಹೀಗೆ ಆ ಥ್ರೆಡ್ನ ಬ್ಯಾಕ್ ಸೈಡಿಗೆ ತಗೊಂಡು ಬರಬೇಕು. ಹೀಗೆ ಇವಾಗ ಇದ್ರೊಳಗಡೆ ಕೀ ಚೈನ್ನ ಹಾಕಿ ನೆಕ್ಸ್ಟ್ ವಾಪಸ್ ಅದನ್ನ ತಗೊಂಡು ಬರ್ಬೇಕು ಈ ರೀತಿ ಫ್ರಂಟ್ಗೆ. ನೋಡಿ ಇವಾಗ ಕೀ ಚೈನು ಫಿಕ್ಸ್ ಆಗಿದೆ. ಇವಾಗ ಈ ಥ್ರೆಡ್ಗೆ ಒಂದು ಗಂಟು ಹಾಕೊಂಡು ನಾವು ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಯಾವುದಾದ್ರೂ ಒಂದು ಥ್ರೆಡ್ ಒಳಗಡೆಯಿಂದ ಹೀಗೆ ಅದನ್ನ ತಗೊಂಡು ಬಂದು ಸೂಜಿನ ನೆಕ್ಸ್ಟ್ ಈ ರೀತಿ ಒಂದು ಗಂಟು ಹಾಕೊಂಡು ಥ್ರೆಡ್ನ ಕಟ್ ಮಾಡ್ಕೊಂಡ್ರೆ ಆಯ್ತು. ನೋಡಿ ಈ ರೀತಿ ಫಿಕ್ಸ್ ಆಗಿದೆ ಕೀ ಚೈನು. ಈಗ ನೆಕ್ಸ್ಟ್ ನಾವು 9 ಲೈನ್ ವರ್ಗು ಇದೇ ರೀತಿ ಸಿಂಗಲ್ ಕ್ರೋಶಗಳನ್ನೇ ಹಾಕೊಳ್ಬೇಕು. ಯಾವುದೇ ಇನ್ಕ್ರೀಸ್ ಸ್ಟಿಚ್ ಇರೋದಿಲ್ಲ. ಒಂದು ಸಿಂಗಲ್ ಕ್ರೋಶ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಇದೇ ರೀತಿ 9 ಲೈನ್ ವರ್ಗು ನಾವು ಹಾಕೊಳ್ಬೇಕು. ನಾನಿವಾಗ ಇದು 7ನೇ ಲೈನ್ ಅನ್ನ ಹಾಕ್ತಾ ಇದ್ದೀನಿ. 7ನೇ ಲೈನು, 8ನೇ ಲೈನು ಮತ್ತೆ 9ನೇ ಲೈನು ಸೇಮ್ ಒಂದು ಸಿಂಗಲ್ ಕ್ರೋಶ ಒಳಗಡೆ ಇನ್ನೊಂದು ಸಿಂಗಲ್ ಕ್ರೋಶಗಳನ್ನ ಹಾಕೊಳ್ಬೇಕು. ನೋಡಿ 1 2 3 4 5 6 7 8 9 ಲೈನ್ ಬಂದಿದೆ. ಹಾಕಿ ಈಗ ಮತ್ತೆ ಸ್ಟಿಚ್ ಮಾರ್ಕರ್ನ ತಗೊಂಡು ನೋಡಿ ಈ ಥ್ರೆಡ್ಗೆ ಹಾಕ್ತೀನಿ. ಯಾಕೆ ಅಂತ ಹೇಳಿದ್ರೆ ಇವಾಗ ನಾವು ಟೆಡಿ ಬೇರ್ದು ಕಣ್ಣು ಮತ್ತೆ ಮೂಗನ್ನ ಫಿಕ್ಸ್ ಮಾಡಬೇಕು. ಹಾಗಾಗಿ ನೋಡಿ ನಾನು ಈ ರೀತಿ ಕಣ್ಣುಗಳನ್ನ ಫಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಟೆಡಿ ಬೇರ್ದು ಮೂಗು ಯಾವ ರೀತಿ ನಾವು ಸ್ಟಿಚ್ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಟೆಡಿ ಬೇರ್ ನೋಸ್ ಸ್ಟಿಚ್ ಮಾಡೋದು ಹೇಗೆ ಅಂತ ಹೇಳಿ ನೋಡಿ. ಸ್ಟಾರ್ಟಿಂಗು ನಾವು ಕಣ್ಣು ಫಿಕ್ಸ್ ಮಾಡಿರೋದ್ರಿಂದ ನೆಕ್ಸ್ಟ್ 2ನೇ ಸ್ಟಿಚ್ಗೆ ನಾವು ಈ ರೀತಿ ಸೂಜಿಯಿಂದ ಬ್ಲ್ಯಾಕ್ ಕಲರ್ ಥ್ರೆಡ್ನ ಹೀಗೆ ತಗೊಳ್ತಿದ್ದೀನಿ ಮೇಲಕ್ಕೆ. ಅಂದ್ರೆ ಒಳಗಡೆಯಿಂದ ಸೂಜಿ ತಗೊಂಡು ಬಂದು ಮೇಲಗಡೆ ಹೀಗೆ ಥ್ರೆಡ್ ಇಳ್ಕೋಬೇಕು. ನೆಕ್ಸ್ಟ್ ನೋಡಿ ನಾವು 8ನೇ ಲೈನ್ ಇಂದ ಮತ್ತೆ ಸೂಜಿನ ತಗೊಂಡು ಬಂದು ಈ ಕಡೆ ಕಣ್ಣಿನ
ಎರಡನೇ ಸ್ಟಿಚ್ಚು ಅಂದ್ರೆ ಈ ಕಡೆ ಕಣ್ಣು ಫಿಕ್ಸ್ ಆಗಿರೋದಾದ್ಮೇಲೆ ಎರಡನೇ ಸ್ಟಿಚ್ ಇದೆಯಲ್ಲ ಅದ್ರ ಮಧ್ಯದ ಕಡೆಯಿಂದ ಹೀಗೆ ತಗೊಂಡ್ ಬರ್ಬೇಕು. ಅಂದ್ರೆ ನೀವು ನೋಡ್ಕೊಳ್ಳಿ, ಒಂದು ಅಂದಾಜು ನಿಮ್ಗೆ ಗೊತ್ತಾಗುತ್ತೆ. ಸೊ ಅದ್ರ ಮೇಲೆ ನೀವು ಇದನ್ನ ಸ್ಟಿಚ್ ಮಾಡ್ಬೋದು. ಇದಕ್ಕೆ ಇದೇ ರೀತಿ ಒಂದು ಪರ್ಟಿಕ್ಯುಲರ್ ಆಗಿ ಇಷ್ಟಲ್ಲೇ ನೀವು ಸ್ಟಿಚ್ ಮಾಡ್ಬೇಕು ಅನ್ನೋದಿಲ್ಲ. ನೀವು ಎಷ್ಟು ದೊಡ್ಡ ನೋಸ್ ಅಥವಾ ಎಷ್ಟು ದೊಡ್ಡ ಟೆಡಿ ಬೇರ್ ಮಾಡ್ತಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ನೋಡಿ ಇವಾಗ ಮತ್ತೆ ಥ್ರೆಡ್ ನ ಈ ರೀತಿ ಅಂದ್ರೆ ಒಂದು ವಿ ಶೇಪ್ ಬರೋ ರೀತಿಯಲ್ಲಿ ಹೀಗೆ ಸ್ಟಿಚ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಆ ವಿ ಶೇಪ್ ಏನಿದೆ ಅದು ಫಿಲ್ ಆಗೋ ಹಾಗೆ ಥ್ರೆಡ್ ನ ನಾವು ಸ್ಟಿಚ್ ಮಾಡ್ತಾ ಬರಬೇಕು. ನೋಡಿ ಇವಾಗ ಈ ಕಡೆಗೆ ಥ್ರೆಡ್ ನ ತಗೊಂಡ್ ಬರ್ತಿದ್ದೀನಿ. ಮತ್ತೆ ಇವಾಗ ಸ್ಟಾರ್ಟಿಂಗ್ ಕಡೆಯಿಂದ ತಗೊಳ್ಬೇಕು. ನೋಡಿ ಈ ರೀತಿ ಬರುವ ಹಾಗೆ ಪೂರ್ತಿ ಈ ಗ್ಯಾಪ್ ನ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಇವಾಗ ಈ ರೀತಿ ಗ್ಯಾಪ್ ಫುಲ್ಲು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ ಈ ಥ್ರೆಡ್ ನ ನಾವು ಸ್ಟಾರ್ಟ್ ಎಲ್ಲಿಂದ ಥ್ರೆಡ್ ತಗೊಂಡ್ ಬಂದಿದ್ವಲ್ಲ ಅಲ್ಲಿಗೆ ತಗೊಂಡ್ ಬಂದು ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ಒಂದೆರಡು ಸತಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ಅವಾಗ ನಮ್ಗೆ ಟೈಟ್ ಆಗಿ ಫಿಕ್ಸ್ ಆಗಿರುತ್ತೆ ಮೂಗು. ಇವಾಗ ನೋಡಿ ಈ ರೀತಿ ಮೂಗಿನ ಕೆಳಭಾಗದಲ್ಲಿ ಅಂದ್ರೆ ಲಾಸ್ಟ್ ಲೈನಿಗೆ ಹೀಗೆ ಒಂದ್ಸತಿ ಸೂಜಿನ ತಗೊಂಡ್ ಬಂದು ಜಸ್ಟ್ ಅದೊಂದು ಮೂಗಿನ ಶೇಪ್ ಬರೋ ರೀತಿನಲ್ಲಿ ಒಂದು ಹೀಗೆ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಹೀಗೆ ವಾಪಸ್ ಅದನ್ನ ಹಿಂದೆಗಡೆಯಿಂದ ಥ್ರೆಡ್ ಬರೋ ರೀತಿ ಹೀಗೆ ಸ್ಟಿಚ್ ಮಾಡಿಕೊಂಡು ನಾವು ಬ್ಯಾಕ್ ಸೈಡ್ ಅಲ್ಲಿ ಒಂದು ಗಂಟು ಹಾಕೊಂಡು ನೆಕ್ಸ್ಟ್ ಥ್ರೆಡ್ ನ ಕಟ್ ಮಾಡ್ಕೊಳ್ಬೇಕು. ನೋಡಿ ಇವಾಗ ಟೆಡಿ ಬೇರ್ ನೋಸ್ ಕ್ಲೀನ್ ಆಗಿ ಶೇಪ್ ಬಂದಿದೆ. ಇವಾಗ ಈ ಥ್ರೆಡ್ ನ ಹಿಂದೆಗಡೆಗೆ ಒಂದು ಗಂಟು ಹಾಕಿ ಕಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇದೆರಡು ಥ್ರೆಡ್ಗೆ ಒಂದೆರಡು ಗಂಟು ಹಾಕಿ ನೆಕ್ಸ್ಟ್ ಇದನ್ನು ಸಹ ಕಟ್ ಮಾಡ್ಕೊಳ್ಬೇಕು. ಇವಾಗ ನೆಕ್ಸ್ಟ್ ಸ್ಟಿಚ್ ಮಾರ್ಕರ್ ನ ಈ ರೀತಿ ತೆಕ್ಕೊಂಡು ಮತ್ತೆ 10ನೇ ರೌಂಡ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ರೌಂಡ್ ಅಲ್ಲಿ ನಾನು 3 ಸಿಂಗಲ್ ಕ್ರೋಶಗಳನ್ನ ಹಾಕೊಳ್ತಾ ಇದ್ದೀನಿ. ಫಸ್ಟ್ ಸ್ಟಿಚ್ಗೆ ಸ್ಟಿಚ್ ಮಾರ್ಕರ್ ನ ಹಾಕಿ ನೆಕ್ಸ್ಟ್ ಇನ್ನು 2 ಸಿಂಗಲ್ ಕ್ರೋಶಗಳನ್ನ ಹಾಕೊಂಡು ಅದಾದ್ಮೇಲೆ ನಾವು ಡಿಕ್ರೀಸಿಂಗ್ ಸ್ಟಿಚಸ್ ನ ಹಾಕಬೇಕು. ಹೇಗೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಚೈನ್ದು ಫಸ್ಟ್ ಲೂಪ್ ಕಾಣಿಸ್ತಿದೆ ಅಲ್ವಾ, ಈ ರೀತಿ ಮೇಲಗಡೆದು ಅದನ್ನ ನಾವು ಯೂಸ್ ಮಾಡಿಕೊಂಡು ಡಿಕ್ರೀಸ್ ಸ್ಟಿಚಸ್ ನ ಹಾಕೊಳ್ಬೇಕು. ನೋಡಿ ಈ ರೀತಿ ಚೈನ್ ನ ಈ ತರ ಮೊದಲನೇ ಲೂಪ್ ಅಂದ್ರೆ ಫ್ರಂಟ್ ಲೂಪ್ ಏನಿದೆ ಅದನ್ನ ನಾವು
ಡಿಕ್ರೀಸಿಂಗ್ ಸ್ಟಿಚ್ ಅಂತ ಹೇಳಿದ್ರೆ 2 ಸ್ಟಿಚ್ ಅನ್ನ ಸೇರಿಸಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋದು. ನೋಡಿ ಈ ರೀತಿ 1ನೇ ಲೂಪು ಮತ್ತೆ 2ನೇ ಲೂಪು ಎರಡನ್ನೂ ಸಹ ಈ ರೀತಿ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶನ ಹಾಕೊಳ್ಬೇಕು. ಇದು ಡಿಕ್ರೀಸಿಂಗ್ ಸ್ಟಿಚ್. ಮತ್ತೆ 3 ಸಿಂಗಲ್ ಕ್ರೋಶಗಳನ್ನ ಹಾಕೊಳ್ಬೇಕು. ಅಂದ್ರೆ 3 ಸಿಂಗಲ್ ಕ್ರೋಶ ಆದ್ಮೇಲೆ ಒಂದು ಡಿಕ್ರೀಸ್ ಸ್ಟಿಚಸ್. ಈಗ ಮತ್ತೆ ಡಿಕ್ರೀಸ್ ಸ್ಟಿಚ್ ಅನ್ನ ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿ 2 ಲೂಪ್ಗಳನ್ನ ಕ್ರೋಶ ಇಂದ ತಗೊಂಡು ನೆಕ್ಸ್ಟ್ ಅದರೊಳಗಡೆ ಥ್ರೆಡ್ ಎಳ್ಕೊಂಡು ಈ ರೀತಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಬೇಕು. ಈಗ ಇದೇ ರೀತಿ ಪೂರ್ತಿ ರೌಂಡ್ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ 11ನೇ ರೌಂಡು ಇದಕ್ಕೆ ನಾವು 2 ಸಿಂಗಲ್ ಕ್ರೋಶ ಮತ್ತೆ ಒಂದು ಡಿಕ್ರೀಸಿಂಗ್ ಸ್ಟಿಚ್ ಅನ್ನ ಹಾಕಬೇಕು. ನೋಡಿ ಈ ರೀತಿ 2 ಸಿಂಗಲ್ ಕ್ರೋಶ ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ ಒಂದು ಡಿಕ್ರೀಸ್ ಸ್ಟಿಚ್ ಅನ್ನ ಹಾಕೊಳ್ತೀನಿ. ಮತ್ತೆ 2 ಸಿಂಗಲ್ ಕ್ರೋಶ, ಇವಾಗ ಒಂದು ಡಿಕ್ರೀಸ್ ಸ್ಟಿಚ್. ಇದೇ ರೀತಿ ಪೂರ್ತಿ 11ನೇ ರೌಂಡ್ ಅಷ್ಟು ಕಂಪ್ಲೀಟ್ ಮಾಡಬೇಕು. ನೋಡಿ ಇವಾಗ 12ನೇ ರೌಂಡ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಈಗ ಇದು ಲಾಸ್ಟ್ ರೌಂಡು. ಈಗ ಇದರಲ್ಲಿ ಒಂದು ಸಿಂಗಲ್ ಕ್ರೋಶ ಮತ್ತೆ ಒಂದು ಡಿಕ್ರೀಸ್ ಸ್ಟಿಚ್ ಅನ್ನ ಹಾಕೊಳ್ತಿದ್ದೀನಿ. ಇದೇ ರೀತಿ ಪೂರ್ತಿ ರೌಂಡ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡಿ ಇವಾಗ ಫಿನಿಶ್ ಆಯ್ತು ಲಾಸ್ಟ್ ರೌಂಡ್. ಈಗ ಸ್ಟಿಚ್ ಮಾರ್ಕರ್ನ ತೆಕ್ಕೊಂಡು ಈ ಒಂದು ಥ್ರೆಡ್ಗೆ ಸ್ಟಿಚ್ ಮಾರ್ಕರ್ನ ಹಾಕ್ತೀನಿ. ಈ ರೀತಿ ಸ್ಟಿಚ್ ಮಾರ್ಕರ್ ಹಾಕಿ ಬಿಡೋದ್ರಿಂದ ದಾರ ಬಿಚ್ಚೋಗೋದಿಲ್ಲ, ಹಾಗೆ ಇರುತ್ತೆ. ನೀವು ಬೇಕಾದ್ರೆ ಅರ್ಧ ಕಂಪ್ಲೀಟ್ ಮಾಡಿ ತೆಗೆದಿಟ್ಟು ನೆಕ್ಸ್ಟ್ ಕೂಡ ಕಂಪ್ಲೀಟ್ ಮಾಡ್ಕೊಳ್ಬೋದು. ಈ ರೀತಿ ಸ್ಟಿಚ್ ಮಾರ್ಕರ್ ಹಾಕಿ ಬಿಟ್ಬಿಟ್ಟು ಈಗ ನೋಡಿ ಇದ್ರೊಳಗಡೆ ಈ ರೀತಿ ಕಾಟನ್ನ ಸ್ಟಫಿಂಗ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಈ ರೀತಿ ಬಿಡಿಸ್ಕೊಳ್ಬೇಕು. ಇದು ನೈಲಾನ್ದು, ಅಂದ್ರೆ ಮಾಮೂಲಿ ಕಾಟನ್ ಅಲ್ಲ. ಈ ಟೆಡಿ ಬೇರ್ ಗೊಂಬೆ ಎಲ್ಲ ಇರುತ್ತಲ್ವಾ ಆ ರೀತಿದು ನೈಲಾನ್ ಸ್ಟಫಿಂಗ್. ಇದು ಕ್ಲೀನ್ ಆಗಿ ಒಂದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಟೈಟ್ ಆಗಿ ಅದು ಫುಲ್ಲು ಫಿಲ್ ಆಗಿದೆ ಅನ್ನೋ ಅಷ್ಟು ಮಟ್ಟಿಗೆ ನೀವು ಕ್ಲೀನ್ ಆಗಿ ಫುಲ್ಲು ಅದರೊಳಗಡೆ ತುಂಬಿಸ್ಬೇಕು. ಈಗ ನೆಕ್ಸ್ಟ್ ನೋಡಿ ಸ್ಟಿಚ್ ಮಾರ್ಕರ್ನ ತೆಕ್ಕೊಂಡು ನಾವು ಇದನ್ನ ಪೂರ್ತಿ ಕಂಪ್ಲೀಟ್ ಮಾಡಬೇಕು. ಸ್ವಲ್ಪ ಉದ್ದ ದಾರ ಬಿಟ್ಕೊಂಡು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಇವಾಗ ನಾವು ಅದನ್ನ ಸ್ಟಿಚ್ ಮಾಡ್ಬೇಕಾಗತ್ತೆ, ಆ ಗ್ಯಾಪ್ ಕವರ್ ಮಾಡೋದಕ್ಕೆ. ನೋಡಿ ಈ ರೀತಿ ದಾರನ ದಪ್ಪ ಕಣ್ಣಿನ ಸೂಜಿಗೆ ಪೋಣಿಸ್ಕೊಂಡು
ಇಲ್ಲಿ ಕಾಣಿಸ್ತಿದೆ ಅಲ್ವಾ ಫ್ರಂಟ್ ಲೂಪು, ಅಂದ್ರೆ ಈ ರೀತಿ ಮೊದಲನೇ ಮೇಲೆಗಡೆ ದಾರ, ಅದನ್ನ ಹೀಗೆ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಪೂರ್ತಿ ಲಾಸ್ಟ್ ವರ್ಗುನು ಇದೇ ರೀತಿ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಇಲ್ಲಿವರೆಗೂ ಇವಾಗ ನೋಡಿ ಲಾಸ್ಟ್ ವರ್ಗು ಸ್ಟಿಚ್ ಮಾಡಿದ್ದೀನಿ. ಇವಾಗ ಈ ದಾರನ ಹಿಡ್ಕೊಂಡು ಹೀಗೆ ಟೈಟ್ ಆಗಿ ಎಳ್ಕೊಂಡ್ರೆ ನಮ್ಗೆ ನೋಡಿ ಆ ಗ್ಯಾಪ್ ಪೂರ್ತಿ ಕವರ್ ಆಗಿರುತ್ತೆ. ಇವಾಗ ಲಾಸ್ಟ್ ಅಲ್ಲಿ ಈ ಥ್ರೆಡ್ ನ ನೋಡಿ ಈ ರೀತಿ ಯಾವ್ದಾದ್ರು ಒಂದು ಸ್ಟಿಚ್ಗೆ ಸೇರಿಸಿ ಹಿಂದೆಗಡೆಗೆ ತಗೊಂಡ್ ಬಂದು ನಾವು ಆ ಥ್ರೆಡ್ ನ ಕಟ್ ಮಾಡ್ಕೊಳ್ಬೇಕು. ಇವಾಗ ಮತ್ತೆ ಸ್ವಲ್ಪ ಇರುತ್ತಲ್ವ ಥ್ರೆಡ್, ಅದನ್ನ ಹೀಗೆ ಒಳಗಡೆ ಸೇರಿಸ್ಬಿಟ್ರೆ ಆಯ್ತು, ಕ್ಲೀನಾಗಿ ಕಾಣಿಸುತ್ತೆ ನೋಡಿ. ಇವಾಗ ನಾವು ಇದಕ್ಕೆ ಕಿವಿನ ಹೊಲ್ಕೊಳ್ಬೇಕು ಸಪ್ರೇಟ್ ಆಗಿ. ಈಗ ನಾನು ಮ್ಯಾಜಿಕ್ ರಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಮ್ಯಾಜಿಕ್ ರಿಂಗ್ ಒಳಗಡೆ 6 ಸಿಂಗಲ್ ಕ್ರೋಶಗಳನ್ನ ಹಾಕೊಳ್ತಿದ್ದೀನಿ. ಮತ್ತೆ ಮೊದಲನೇ ಸ್ಟಿಚ್ಗೆ ಒಂದು ಸ್ಟಿಚ್ ಮಾರ್ಕರ್ನ ಹಾಕೊಳ್ತೀನಿ. ನೋಡಿ ಇವಾಗ 6 ಸಿಂಗಲ್ ಕ್ರೋಶಗಳನ್ನ ಹಾಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಎರಡನೇ ಸುತ್ತು, ಎರಡನೇ ರೌಂಡ್ಗೂ ಸಹ ಒಂದು ಸಿಂಗಲ್ ಕ್ರೋಶ ಒಳಗಡೆ ಇನ್ನೊಂದು ಸಿಂಗಲ್ ಕ್ರೋಶ ಅಂತ 6 ಸಿಂಗಲ್ ಕ್ರೋಶಗಳನ್ನ ಹಾಕೊಳ್ಬೇಕು. ಯಾವುದೇ ಇನ್ಕ್ರೀಸ್ ಸ್ಟಿಚ್ ಇರೋದಿಲ್ಲ, ಬರೀ ಸಿಂಗಲ್ ಕ್ರೋಶ ಒಳಗಡೆ ಇನ್ನೊಂದು ಸಿಂಗಲ್ ಕ್ರೋಶಗಳನ್ನ ಹಾಕೊಳ್ಬೇಕು. ಈ ತರ 3 ರೌಂಡ್ ಮಾಡ್ಕೊಳ್ಬೇಕು. ಅಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್ ಈ ರೀತಿ 3 ರೌಂಡ್ ಹಾಕೊಂಡ್ರೆ ಸಾಕು. ಇದು ಎರಡನೇ ರೌಂಡು ನಾನು ಹಾಕೊಳ್ತಾ ಇರೋದು. ಇವಾಗ ನೋಡಿ ಈ ರೀತಿ 3 ರೌಂಡ್ ಅಷ್ಟೇ ಹಾಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಥ್ರೆಡ್ ನ ಕಟ್ ಮಾಡಿ ತೆಕ್ಕೊಳ್ಬೇಕು. ಒಂದ್ ಸ್ವಲ್ಪ ಉದ್ದ ಬಿಟ್ಕೊಳ್ಳಿ, ಥ್ರೆಡ್ ಸ್ಟಿಚ್ ಮಾಡಕ್ಕೆ ಬೇಕು. ಈ ರೀತಿ 2 ಕಿವಿಗಳನ್ನ ನಾನು ಹಾಕಿಟ್ಕೊಂಡಿದ್ದೀನಿ. ಇವಾಗ ಈ ರೀತಿ ಫಿಕ್ಸ್ ಮಾಡ್ಬೇಕು ಅದನ್ನ. ಈ ಎಕ್ಸ್ಟ್ರಾ ಉದ್ದ ಥ್ರೆಡ್ ಬಿಟ್ಕೊಂಡಿದ್ವಲ್ಲ ಅದನ್ನ ಈ ರೀತಿ ದಪ್ಪ ಕಣ್ಣಿನ ಸೂಜಿಗೆ ಪೋಣಿಸ್ಕೊಂಡು ನೋಡಿ ಕಣ್ಣು ಫಿಕ್ಸ್ ಮಾಡಿದ್ವಲ್ಲ ಅಲ್ಲಿಂದ 3ನೇ ಚೈನ್ 1 2 3 ಸ್ಟಿಚ್ ಗ್ಯಾಪ್ ಬಿಡಬೇಕು. ಆಮೇಲೆ ಸ್ಟಾರ್ಟಿಂಗ್ ಇಂದನೂ ಅಷ್ಟೇ 3ನೇ ಲೈನ್ ಅದ್ರ ಮಧ್ಯದಲ್ಲಿ ಹೀಗೆ ಸೂಜಿನ ಸೇರಿಸಿ ಎಳ್ಕೊಳ್ಬೇಕು. ಈ ರೀತಿ ಸೂಜಿನ ಸೇರಿಸಿ ಎಳ್ಕೊಂಡು ನೆಕ್ಸ್ಟ್ ನೋಡಿ ಮತ್ತೆ ಸೂಜಿನ ಈ ರೀತಿ ಸ್ವಲ್ಪ ಅದನ್ನ ಹೀಗೆ ಮಡಚಿ ಕೈಯಲ್ಲಿ ಇಟ್ಕೊಂಡು ಹೀಗೆ ಕಿವಿ ಒಳಗಡೆಯಿಂದ ಹೀಗೆ ಹೊಲ್ಕೊಂಡು ಬರಬೇಕು. ಒಂದು 2-3 ಸ್ಟಿಚ್ಚು ಆ ರೀತಿ ಕಿವಿನ ಪ್ರೆಸ್ ಮಾಡ್ಕೊಳ್ಬೇಕು. ಅಂದ್ರೆ ಅದು ಚಪ್ಪಟೆ ಕಾಣೋ ರೀತಿಯಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡು ಹೀಗೆ ಹೊಲ್ಕೊಂಡ್ಮೇಲೆ ನೆಕ್ಸ್ಟ್ ನಾವು 3ನೇ ಒಂದು ಸ್ಟಿಚ್ ಇಂದ ದಾರನ ಎಳ್ಕೊಂಡಿದ್ವಲ್ಲವ, ನೆಕ್ಸ್ಟ್ 6ನೇ ಸ್ಟಿಚ್ ಇಂದ ವಾಪಸ್ ಎಳ್ಕೊಂಡು ಬರ್ಬೇಕು. ನೋಡಿ 5 6 ಇಲ್ಲಿಂದ ವಾಪಸ್ಸು ನಾವು ದಾರನ ಎಳ್ಕೊಂಡು ಬರ್ಬೇಕು.
ಹೀಗೆ ಇವಾಗ ನೋಡಿ ಕಿವಿ ಫಿಕ್ಸ್ ಆಗಿದೆ. ಲಾಸ್ಟ್ ಅಲ್ಲಿ ನಾವಿವಾಗ ಒಂದ್ಸತಿ ಥ್ರೆಡ್ ನ ಮತ್ತೆ ಸೆಂಟ್ರ್ ಸ್ಟಿಚ್ ಇಂದ ನೋಡಿ ಈ ರೀತಿ ಕಿವಿಯ ಒಂದು ಮಧ್ಯ ಸ್ಟಿಚ್ ಇಂದ ಹೀಗೆ ಹಿಂದಕ್ಕೆ ಒಂದ್ಸತಿ ತಗೊಂಡು ಬಂದು ಮತ್ತೆ ಅದನ್ನ ಇನ್ನೊಂದು ಸ್ಟಿಚ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ತಗೊಂಡು ಬಂದು ಆ ಥ್ರೆಡ್ನ ಮತ್ತೆ ಲಾಸ್ಟ್ ಅಲ್ಲಿ ನೋಡಿ ಈ ರೀತಿ ಹಿಂದೆಗಡೆ ಕಾಣುವ ರೀತಿಯಲ್ಲಿ ಯಾವ್ದಾದ್ರು ಒಂದು ಸ್ಟಿಚ್ ಇಂದ ವಾಪಸ್ ಹೀಗೆ ತಗೊಂಡು ಬಂದು ಆ ಥ್ರೆಡ್ ನ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಥ್ರೆಡ್ ಕಾಣ್ತಿದ್ರೆ ಅದನ್ನ ಒಳಗಡೆಗೆ ತಳ್ಳಿದ್ರೆ ಆಯ್ತು. ಇದೇ ರೀತಿ ಇನ್ನೊಂದು ಕಿವಿಯನ್ನು ಸಹ ಹೊಲ್ಕೊಳ್ಬೇಕು. ಸೇಮ್ ಇದೇ ಮೆಥಡ್ ಯೂಸ್ ಮಾಡಬೇಕು. ನೋಡಿ ಈ ರೀತಿ ಇನ್ನೊಂದು ಕಿವಿಯನ್ನು ಸಹ ಈ ಕಡೆ ಸೈಡ್ ಅಲ್ಲಿ ಇಟ್ಟು ನೀವು ಹೊಲ್ಕೊಳ್ಬೇಕು. ಲಾಸ್ಟ್ ಅಲ್ಲಿ ನೋಡಿ ಈ ರೀತಿ ಕಾಣಿಸ್ತಿದೆ. ನೋಡಿ ನಾನು ಇನ್ನೊಂದು ಮಾಡಿದ್ದೆ, ಈ ರೀತಿ ಇದೆ ಎರಡು ಸಹ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಯಾವುದಾದ್ರೂ ಕ್ರೋಶಾ ಪ್ರಾಜೆಕ್ಟ್ನ ಹಾಕಿ ತೋರಿಸ್ಬೇಕು ಅಂತ ಇದ್ರೆ ಕಮೆಂಟ್ ಮಾಡಿ. ಬಾಯ್.